ವಾಪಸ್ ಬರ್ತಾ ಇದೆ. ಕಾಂಗ್ರೆಸ್ ಸದಸ್ಯರು ಮಾತನಾಡಬೇಕಾದ್ರೆ ಅವ್ರು ಏನು ಹೊಗಳಿ ತುದಿಗೆ ಏರಿಸಿ ಭಾಷಣ ಮಾಡಿದ್ರು ನಾವು ಕೇಳ್ಕೊಂಡು ಕೂತಿದ್ವಿ. ನಾವು ಹೇಳೋದು ಸ್ವಲ್ಪ ಕೇಳಿ, ನಿಮ್ಗೆ ನೋವಾಗ್ಬೋದು. ನೀವೆಲ್ಲ ಹರಿಶ್ಚಂದ್ರ ಮಕ್ಕಳಪ್ಪ, ಕೂತ್ಕೊಳ್ಳಪ್ಪ. ಸುಳ್ಳು ಹೇಳೋದು ಗೊತ್ತಿದೆ ನಮ್ಗೆ. ಇವತ್ತು ರಾಜ್ಯ ಸರ್ಕಾರಕ್ಕೆ, ಇದು ರಾಜ್ಯ ಸರ್ಕಾರ, ರಾಜ್ಯದ 7 ಕೋಟಿ ಜನ ಆಯ್ಕೆ ಮಾಡಿರ್ತಕ್ಕಂಥ ಜನರ ಸರ್ಕಾರ ಇದು. ನಮಗೂ ಜವಾಬ್ದಾರಿ ಇದೆ, ತಯಾರಾಗಿದ್ದೇವೆ. ಇವತ್ತು ಯಾತಕ್ಕೆ ನಾನು ಯಾವ ವಿಶ್ವಾಸದಲ್ಲಿ ಈ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ, ನಮಗೇನಾದ್ರು ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಧ್ವನಿಗೂಡಿಸಿ ಸರಿಪಡಿಸಲಿಕ್ಕೆ ತಯಾರಾಗಿದ್ದೇನೆ ಅಂತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನನಗೆ ವಿಶ್ವಾಸ ಇದೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ನಮಗೆ ಕೊಡ್ತಾ ಇರ್ತಕ್ಕಂಥ ಗೌರವ, ಅದನ್ನ ನಾವು ಅನುಷ್ಠಾನಕ್ಕೆ ತರ್ತಕ್ಕಂಥ ಅವಕಾಶ ಇದೆ, ತರ್ತಕ್ಕಂಥ ಕಾಲ. ಮಾನ್ಯ 5 ತಿಂಗಳಾಗಿದೆ, ಇನ್ನೂವರೆಗೆ ಕೊಡ್ತಾ ಇದ್ದಾರೆ. ಒಳ್ಳೆ ಅದು ಪ್ರಶ್ನೆ ಮಾಡಿಲ್ಲ. ಮುಗಿಸ್ಲಿ ಸ್ವಾಮಿ. ಮಾತು ಮುಗಿಸ್ಲಿ ಅಧ್ಯಕ್ಷೆ. ತಪ್ಪಾಗಿ ಹೋಗುತ್ತೆ. ತಪ್ಪು ನೋಡಿ. NDRF ಅವರೇ ಹೇಳಿದ್ರು, NDRF ನಲ್ಲಿ ಅವ್ರು ಮುಖ್ಯಮಂತ್ರಿ ಇದ್ದಾಗ 1 ತಿಂಗಳೊಳಗಡೆ ಕ್ಲಿಯರ್ ಮಾಡಿದ್ರು ಅಂತ. ಈಗ 5 ತಿಂಗಳಾಗಿದೆ. ಇದನ್ನ ತಾರತಮ್ಯ ಒಂದ್ ಕಡೆ, ಆದ್ರೆ ಬರಗಾಲದ NDRF ನಲ್ಲಿ ಕೊಡ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಒಕ್ಕೂಟದ ವ್ಯವಸ್ಥೆನಲ್ಲಿ ಇಲ್ಲಿವರೆಗೆ ಯಾವ ಸರ್ಕಾರನೂ ಕೇಂದ್ರ ಸರ್ಕಾರ ಇಷ್ಟು ತಾರತಮ್ಯ ಮಾಡಿಲ್ಲ. ಉತ್ತರ ಕೊಡುವಾಗ ಈಗ ಅವ್ರ ಮಾತೊಂದು ಮುಗಿಸ್ಲಿ ಮಧ್ಯದಲ್ಲಿ ಅರ್ಧ ಮುಕ್ಕಾಲು ಗಂಟೆ ಬಚ್ಚೇಗೌಡರು ಮಾತಾಡ್ಬೇಕಾದ್ರೆ ತಾಳ್ಮೆಯಿಂದ ಕೇಳಿದೀವಿ. ಈಗ ಬಿಡಿ, ಆಯ್ತು. ಓಕೆ ಮಾತಾಡ್ದಿಲ್ಲ. ನೆಕ್ಸ್ಟ್ ಈಗ ಅಧ್ಯಕ್ಷರೇ, ರಘು 1 ನಿಮಿಷ ಆಯ್ತು. ಅದ್ ಮತ್ತೆ ನೋಡೋಣ ಕ್ರೂಸ್. ಈಗ ಅವ್ರು ಹೇಳಿ. ಇನ್ನಷ್ಟು ತಜ್ಞ ಎಲ್ಲ ರಂಗದಲ್ಲಿ ಸರ್ವ ಕಲಾ ವಲ್ಲಭ ಚೆಲುವರಾಯ ಆಟ್ಪುಲ್ಲಿ ಹೇಳಿದೆ. ನೀವು ಸುಮ್ಮನೆ ಕೂತಿದ್ರಲ್ಲ ಇಲ್ಲಿ ಗಂಟ, ಯಾಕೆ ಅಂತ ನನಗೆ ಪ್ರಶ್ನೆ ಆಗ್ತಾ ಇತ್ತು. ಅಲ್ಲ ಇರ್ಲಿ, ಅಲ್ಲ ಸಮಜಾಯಿಸಿ ನಾನು ಏನು ಕೇಳಿಲ್ಲ. ಖಂಡಿತ ನಾವು ಸಂತೋಷವಾಗಿ ಆರ್ಥಿಕ ವಿಚಾರದಲ್ಲಿ ಬುದ್ಧಿವಂತರಿದ್ದೀರಾ, ಆದ್ರೆ ಅದ್ರ ಬಗ್ಗೆ ಖಂಡಿತ ಅದರ ಮಾತೇ ಇಲ್ಲ. ನಾಯ್ಕ್ರೆ, ಸಕಲ ಕಲಾ ವಲ್ಲಭ ಅಂದ್ರೆ ಏನು ಸರ್ ಅರ್ಥ ಗೊತ್ತಿಲ್ಲ ನಮ್ಗೆ, ಹೇಳಿ ಸರ್. ಅವ್ರ ಪ್ರೀತಿಯಿಂದ ಹೇಳಿದ್ದಾರೆ. ನಿಮ್ಮಂಗ್ ಬೇರೆ ಉದ್ದೇಶ ಇಲ್ಲಪ್ಪ ಅವ್ರಿಗೆ. ನಿಮ್ಮ GT ದೇವರ ತರ ಬೇರೆ ಉದ್ದೇಶ ಇಲ್ಲ ಅಂತ ಹೇಳಿ ಸರ್. ಈಗ ನಾವು ನೀವೆಲ್ಲ ಒಟ್ಟಿಗೆ ರಾಜಕಾರಣದಲ್ಲಿ ಬೆಳೆದವರು, ನಿಮ್ದು ನಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ. ಅದನ್ನು ಸಾರ್ವಜನಿಕವಾಗಿ ನೀವು ಬಿಚ್ಚೋದು ನಾವು ಬಿಚ್ಚೋದು ಎಷ್ಟು ಬುದ್ಧಿವಂತಿಕೆ ಅಂತ ನೀವು ಯೋಚನೆ ಮಾಡಿ. ನಾನು ಯಾವುದೂ ತಜ್ಞ ಅಂತ ನಾನೇನು ಬೋರ್ಡ್ ಹಾಕ್ಕೊಂಡಿಲ್ಲ, ಎಲ್ಲಿ ನಾನು ಹೇಳ್ಕೊಂಡಿಲ್ಲ. ಅಲ್ಲ, ನೀವು ಆರ್ಥಿಕ ತಜ್ಞ ಅಂತ ಹೇಳಿದ್ರಲ್ಲ, ಆರ್ಥಿಕ ತಜ್ಞ. ಒಂದು ನಿಮಿಷ ಒಪ್ತೀವಿ. 1 ನಿಮಿಷ ಕೇಳಪ್ಪ. ನಾವಿಲ್ಲಿ ಏನು ಈ ಕಡೆ ಕೂತಿದ್ದೇವಲ್ಲ, ಅಂದರೆ ಸದನದ ಸದಸ್ಯರು ಯಾರು ಕೂಡ ತಜ್ಞರಂತೇಳಿ ಇಲ್ಲಿ ಬಂದಿಲ್ಲ. ಆದ್ರೆ ಇಲ್ಲಿ ಬಂದ ಮೇಲೆ ಅವಕಾಶ ಸಿಕ್ಕಾಗ ತಿಳ್ಕೊಂಡಿರ್ತೀವಿ. ಜಾಸ್ತಿ ಕಲ್ತಿದ್ರೆ ಆದ್ರಿಂದ ಎಲ್ಲರೂ ತಜ್ಞರೇ. ಆರ್ಥಿಕ ತಜ್ಞ ಅಂತಂದು ಎಲ್ಲೂ ಬಿರುದಿಲ್ಲ. ಆಗೀಗ ನಿನಗಿರುವಂಥ ಕಲೆಗಳು ನಮ್ಮ ಕಡೆ ಇಲ್ಲಲ್ಲಪ್ಪ, ನಾವೇನು ಮಾಡಲಿ? ಮಾನ್ಯ ಸಭಾಧ್ಯಕ್ಷರೇ, ಒಂದು 2 ನಿಮಿಷ. ನಾನು ಮಾತಾಡಿಲ್ಲ, ಅವರು ಮಾತಾಡಿದ್ದಕ್ಕೆ ಅವ್ರು ಹೇಳಿದ್ದಕ್ಕೆ ಅಷ್ಟೇ. ಮಾನ್ಯ ಸಭಾಧ್ಯಕ್ಷರೇ, ಈ ಹಣಕಾಸಿನ ಆಯೋಗ ಇಟ್ ಈಸ್ ಬೇಸಿಕ್ಲಿ ಡೆವಲ್ಯೂಷನ್ ಆಫ್ ಫಂಡ್ಸ್ಗೋಸ್ಕರ ಇದೆ. ಮತ್ತು ಅದರ ಮೇಲೆ ಗ್ರಾಂಟಿನ್ ಏಡ್ ಕೂಡ ಸೇರಿಸಿದ್ರು. ಅದರಲ್ಲಿ
15ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು NK ಸಿಂಗ್ ಅವರು ಆರ್ಥಿಕ ತಜ್ಞರು. ಅವರು UPA ಸರ್ಕಾರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ರಾಜ್ಯಸಭಾ ಮೆಂಬರ್ ಆಗಿದ್ರು, ರಾಜ್ಯಸಭಾ ಮೆಂಬರ್ ಆಗಿದ್ರು. ಮನಮೋಹನ್ ಸಿಂಗ್ ಅವರು ಕೂಡ ಭಾಳ ಕ್ಲೋಸ್ ಇದ್ದವರು. ಅದಕ್ಕೆ ನಾವು ನರೇಂದ್ರ ಮೋದಿ ಅವರ ಅಲ್ಲಲ್ಲ ಒಂದು ನಿಮಿಷ ಕೇಳಿ, ನರೇಂದ್ರ ಮೋದಿ ಅವರ ಆಪ್ತರಂತಲ್ಲ, ಒಂದು ನಿಮಿಷ. ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಕೆಲವು ವ್ಯಕ್ತಿಗಳು ಪಕ್ಷಗಳ ಮೀರಿ ರಾಜ್ಯ ಹಿತದೃಷ್ಟಿಯಿಂದ ಕೇಂದ್ರ ಹಿತದೃಷ್ಟಿಯಿಂದ ನಾವು ಅಪಾಯಿಂಟ್ಮೆಂಟ್ ಆಗ್ತಾರೆ. ಈಗ ನಮ್ಮಲ್ಲಿ ನಂಜುಂಡಸ್ವಾಮಿ ಅವರಿದ್ದರು, ಇವರು ನಂಜುಂಡಪ್ಪ ಅವರಿದ್ದರು. ದೇವರಾಜ್ ಅರಸ್ ಅವ್ರಿಗೆ ಅತ್ಯಂತ ಆತ್ಮೀಯರು. ದೇವರಾಜ್ ಅರಸ್ ಅವರು ಏನಾದರೂ ಬಡವರಿಗಾಗಿ ಕಾರ್ಯಕ್ರಮ ಮಾಡಿದರೆ ಅದರಿಂದ ಪ್ಲ್ಯಾನಿಂಗ್ ಸೆಕ್ರೆಟರಿ ಇದ್ದರು ಅವರಿದ್ದಾಗ. ಅದರಿಂದ ನಂಜುಂಡಸ್ವಾಮಿ ಅವರಿದ್ದರು, ಆಮೇಲೆ ನಂಜುಂಡಪ್ಪ ಅವರಿದ್ದರು, ರಾಮಕೃಷ್ಣ ಹೆಗಡೆ ಇದರಲ್ಲೂ ಕೂಡ ಪ್ಲ್ಯಾನಿಂಗ್ ಸೆಕ್ರೆಟರಿ ಆಗಿದ್ದರು. ಆ ಥರ ವ್ಯಕ್ತಿತ್ವಗಳು. ಅದರಿಂದ ಅವ್ರನ್ನ ಬ್ರ್ಯಾಂಡ್ ನೇಮ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಅವರು ಆ ರೆಕಮೆಂಡೇಶನ್ ಮಾಡುವಾಗ ಮಾನದಂಡ ಎಸ್ಪೆಷಲಿ ಪಾಪ್ಯುಲೇಷನ್ ಬೇಸ್ಗಳನ್ನು ಇಟ್ಕೊಳ್ತಾರೆ, ಅದ್ರ ಮೇಲೆ ಇರ್ತದೆ. ಅದ್ರ ವಿವರ ನಾನು ಹೇಳಕ್ಕೆ ಹೋಗೋದಿಲ್ಲ. ಈ 15ನೇ ಹಣಕಾಸಿನ ಆಯೋಗದ ಮಧ್ಯಂತರ ವರದಿ ಕೊಟ್ಟರು. ಆವಾಗ ಸುಮಾರು 22,000 ಕೋಟಿ ಒಂದು 5-6 ರಾಜ್ಯಗಳಿಗೆ ನೀವು ಹೆಚ್ಚುವರಿ ಕೊಡಬೇಕು ಅನ್ನುವಂಥ ಮಾತನ್ನು ಅವರು ಅದರಲ್ಲಿ ಹೇಳಿದರು. ಆದರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ದಿ ಮ್ಯಾಂಡೇಟ್ ಟು ಫೈನಾನ್ಸ್ ಕಮಿಷನ್ ಆ ಥರ ಕೊಡೋಕ್ಕೆ ಬರಲ್ಲ ಅಂತ ಗೊತ್ತಾದ ಮೇಲೆ ಫೈನಲ್ ರಿಪೋರ್ಟಲ್ಲಿ ಅದು ಇರಲಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಫೈನಲ್ ರಿಪೋರ್ಟ್ ಬಂದ ಮೇಲೆ ಡೆವಲ್ಯೂಷನ್ ಪ್ರಾರಂಭ ಆಗುತ್ತೆ. ಅದು ಈ 15ನೇ ಹಣಕಾಸಿಂದು ಕೋವಿಡ್ ಇರೋದ್ರಿಂದ ಸುಮಾರು 2 ವರ್ಷ ತಡವಾಗಿ ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇದೆ. ಆದ್ದರಿಂದ ಇವತ್ತು ಫೈನಲ್ ರಿಪೋರ್ಟ್ ಏನಿದೆ ಅದರ ಆಧಾರದ ಮೇಲೆ ಮಾಡಿದಾಗಲೂ ಕೂಡ 6,000 ಕೋಟಿ ರೂಪಾಯಿ ಬೆಂಗಳೂರಿನ ಅಭಿವೃದ್ಧಿಗೆ, ವಿಶೇಷವಾಗಿ ಕೆರೆಗಳಿಗೆ ಮತ್ತು ಪೆರಿಫೆರಲ್ ರೋಡ್ಗೆ ಅಂತ ಇಟ್ಟಿದೆ. ಅದನ್ನು ಬಳಕೆ ಮಾಡಬೇಕಾಗಿತ್ತು. ಅದಕ್ಕೆ ಯಾವ ರೀತಿ ನಾವು ಪ್ರಪೋಸಲ್ ಕೊಟ್ಟು ಬಳಕೆ ಮಾಡಬೇಕು. ಉದಾಹರಣೆಗೆ ಪೆರಿಫೆರಲ್ ರೋಡು ತಮ್ಮ ಕಾಲದಲ್ಲೂ ಪ್ರಯತ್ನ ಮಾಡಿದ್ರಿ, ನಮ್ಮ ಕಾಲದಲ್ಲೂ ಪ್ರಯತ್ನ ಮಾಡಿದ್ವಿ. ಟೆಂಡರ್ ಕೂಡ ಕರೆದ್ವಿ. ಈಗಲೂ ಕೂಡ ಟೆಂಡರ್ ಕರೆದು ಯಾರೂ ಬರ್ತಾ ಇಲ್ಲ. ಯಾಕಂದರೆ ದ ಮೇಜರ್ ಇಶ್ಯೂ ಇಸ್ ಲ್ಯಾಂಡ್ ಎಕ್ವಿಜಿಷನ್ ಇಶ್ಯೂ. ಲ್ಯಾಂಡ್ ಎಕ್ವಿಜಿಷನ್ ರೇಟನ್ನು ಫಿಕ್ಸ್ ಮಾಡ್ದೇ ಯಾರೂ ಕೂಡ ಬರ್ತಾ ಇಲ್ಲ. ಸೊ ದೀಸ್ ಆರ್ ಸಮ್ ಥಿಂಗ್ಸ್ ಆರ್ ವೆರಿ ವೆರಿ ಕಾಂಪ್ಲೆಕ್ಸ್ ಸಿಚುವೇಶನಲ್ಲಿ ನಾವು ಇದ್ದೇವೆ. ಆದ್ದರಿಂದ ಇವುಗಳನ್ನು ನಾವು ಕೆಲವನ್ನ ನಮ್ಮಲ್ಲಿ ಬಗೆಹರಿಸ್ಕೋಬೇಕು, ಕೆಲವೊಂದು ಸೆಂಟ್ರಲ್ ಜೊತೆಗೆ ಮಾತುಕತೆಯಲ್ಲಿ ಬಗೆಹರಿಸ್ಕೋಬೇಕು. ಅದನ್ನು ಮಾಡೋದು ಬಹಳ ಮುಖ್ಯ. ಆದರೆ ಹಣಕಾಸಿನ ಆಯೋಗ ಈಗಾಗಲೇ ವರದಿ ಕೊಟ್ಟಾದ ಮೇಲೆ ಎಲ್ಲವೂ ಮುಗಿದ ಮೇಲೆ 2 ವರ್ಷ ಆಗಿದೆ. ಫೆಬ್ರವರಿ 26ವರೆಗೂ ಇದೆ ಅವ್ರದ್ದು. ಈಗ ಅದನ್ನು ಇಶ್ಯೂ ರೇಸ್ ಮಾಡಿ ನಾವು ದಿಲ್ಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡ್ತೀವಿ ಅಂತಂದರೆ ಅರ್ಥ ಏನಿದೆ? ರಾಜಕಾರಣ ಇಲ್ಲದೆ ಮತ್ತಿನ್ನೇನು? ಅದರಿಂದ ಡಿಬೇಟ್ ಮಾಡೋಣ. ರಾಜ್ಯಕ್ಕೆ ಬರಬೇಕಾಗಿದೆ ನಾವು ನೀವು ಕೂಡ ಫೈಟ್ ಮಾಡಿ ತಗೊಳ್ಳೋಣ. ಅದರಲ್ಲಿ ಎರಡನೇ ಮಾತಿಲ್ಲ. ಡಿಬೇಟ್ ಮಾಡೋಣ. ಎಲ್ಲಿ ಬರಬೇಕಾಗುತ್ತೆ, ಎಲ್ಲಿ ಬರುತ್ತದೆ, ಒಂದು ನ್ಯಾಯ ಪೈಸೆಯನ್ನು ಕೂಡ ಬಿಡೋದು ಬೇಡ. ಆದರೆ ಯಾವುದು ಇಲ್ಲ, ಕಾಲ್ಪನಿಕವಾಗಿ ನಮ್ಮ ಕಡೆ ಶೇಖ್ ಮೊಹಮ್ಮದ್ ಲೆಕ್ಕ ಅಂತಾರೆ, ನಮ್ಗೆ ಇನ್ನ 1,80,000 ಕೋಟಿ ಬರಬೇಕು ಅನ್ನೋಂಥ ಕಾಲ್ಪನಿಕ ಲೆಕ್ಕವನ್ನು ತೋರಿಸಿ ಅನ್ಯಾಯ ಆಗಿದೆ ಅನ್ನೋದನ್ನು ಜನರಿಗೆ ತಪ್ಪು ದಾರಿ ಎಳೆಯೋದು ಬೇಡ. ನಮ್ಮ ಹಕ್ಕೇನಿದೆ, ಬರಬೇಕೇನಾಗಿದೆ ಅದನ್ನು ಪಡ್ಕೊಂಡೇ ಪಡ್ಕೊಳ್ಳೋಣ.